ವೀಕ್ಷಕರೇ ನಮಸ್ಕಾರ. ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ಎಜುಕೇಷನ್ ಹಬ್ ಅಂತ ಕರೆಸಿಕೊಂಡಿರುವಂಥ ಮಂಗಳೂರಲ್ಲಿ 16 ಕಾಲೇಜುಗಳಿವೆ. ಈ ಕಾಲೇಜುಗಳು ನೆಚ್ಚಿಕೊಂಡಿರುವಂಥದ್ದು ಸ್ಥಳೀಯ ರಾಜ್ಯ ಕೇರಳದ ವಿದ್ಯಾರ್ಥಿಗಳನ್ನು. ಯಾಕೆಂದರೆ ಮಂಗಳೂರಿಗೆ ಅತಿ ಸಮೀಪವಿರುವಂಥ ಕೇರಳ ರಾಜ್ಯದಿಂದ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಬರ್ತಾರೆ. ಇದರ ಜೊತೆಗೆ ಹಲವು ಮಂದಿ ದಳ್ಳಾಳಿಗಳು ಮಂಗಳೂರಿನ ಕಾಲೇಜಿಗೆ ಅವರನ್ನು ಸೇರಿಸ್ಕೊಳ್ತಾರೆ. ಆದರೆ ಇದೀಗ ಉದ್ಭವಿಸುವಂಥ ಪ್ರಶ್ನೆ ಏನಂದರೆ, ಕೇರಳಿಗರು ಮಾಡುವಂಥ ರ್ಯಾಗಿಂಗ್ ಎಂಬ ಪ್ರಕರಣ ಈಗ ಮತ್ತೆ ಸದ್ದನ್ನು ಮಾಡಿದೆ. ಮಂಗಳೂರಿಗೆ ರ್ಯಾಗಿಂಗ್ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಪಿಡುಗಾಗಿ ಕಾಡ್ತಾ ಇದೆ. ಯಾಕೆಂದರೆ ಮಂಗಳೂರಿನಲ್ಲಿ ಕಳೆದ ಹಲವು ವರ್ಷಗಳಲ್ಲಿ ಗಮನಿಸ್ತಾ ಇದ್ದೀವಿ, ಕೆಲವು ಕಾಲೇಜ್ಗಳಲ್ಲಿ ಈ ರ್ಯಾಗಿಂಗ್ ಅನ್ನೋ ಭೂತ ಅದು ಜೂನಿಯರ್ ವಿದ್ಯಾರ್ಥಿಗಳನ್ನು ಕಾಡ್ತಾ ಇದೆ. ಮಂಗಳೂರಿನ ಒಂದು ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಕೂಡ ಇದೇ ರೀತಿಯ ರ್ಯಾಗಿಂಗ್ ಪ್ರಕರಣ ಆಗಿದೆ. ಜೂನಿಯರ್ ವಿದ್ಯಾರ್ಥಿಗಳನ್ನು ಕೇವಲ ಕಪ್ಪು ಶೂ ಧರಿಸಿದ್ದಾನೆ ಎಂಬ ಕಾರಣಕ್ಕಾಗಿ ಸೀನಿಯರ್ ವಿದ್ಯಾರ್ಥಿಗಳು ಮನ ಬಂದಂತೆ ಹಲ್ಲೆಯನ್ನು ಮಾಡಿದ್ದಾರೆ. ಈ ಘಟನೆ ಆಗಿರುವಂಥದ್ದು ಮಂಗಳೂರಿನ ಮಂಗಳಾದೇವಿ ಸಮೀಪದ ಗುಜ್ಜರಕೆರೆ ಎಂಬ ಪ್ರದೇಶದಲ್ಲಿ. ನಿನ್ನೆ ಸಂಜೆ ಮಂಗಳೂರಿನ ಆ ಕಾಲೇಜಿನ ಪ್ರಥಮ ವರ್ಷದ 2 ವಿದ್ಯಾರ್ಥಿಗಳು, ಅವರು ಕೂಡ ಕೇರಳದವರು. ಒಬ್ಬ ತ್ರಿಶೂರ್ ಮೂಲದ ಆದರ್ಶ್ ಅಂತ ಹೇಳಿದರೆ, ಮತ್ತೊಬ್ಬರು ಕೋಝಿಕೋಡ್ ಜಿಲ್ಲೆಯ ಜಾಸ್ಮಿನ್ ಖಾದರ್ ಎಂಬ 2 ವಿದ್ಯಾರ್ಥಿಗಳು ಗುಜ್ಜರಕೆರೆಗೆ ಹೋಗಿದ್ರು. ಅವರು ಜೆಪ್ಪುವಿನ PGಯಲ್ಲಿ ವಾಸ್ತವ್ಯವಿದ್ದರು. ಸಂಜೆಯ ವೇಳೆ ಬಿಡುವಿನ ಸಂದರ್ಭದಲ್ಲಿ ಗುಜ್ಜರಕೆರೆಗೆ ವಿಹಾರಕ್ಕೆಂದು ಹೋದರು. ಆದರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಸುಮಾರು 6 ಮಂದಿ ಅದೇ ಕಾಲೇಜಿನ ಸೀನಿಯರ್ಗಳ ಗುಂಪು ಅವರನ್ನು ಪ್ರಶ್ನೆ ಮಾಡಿರೋದು ಕೇವಲ ಕ್ಷುಲ್ಲಕ ವಿಚಾರಕ್ಕೆ. ನೀವು ಯಾಕೆ ಕಪ್ಪು ಶೂ ಧರಿಸಿದ್ದೀರಿ, ಇದು ಕಾಲೇಜಿಗೆ ಧರಿಸುವಂಥ ಶೂ ಅಲ್ಲ ಎಂಬುದಾಗಿ ಹೇಳಿದ್ದಾರೆ. ಅದಕ್ಕೆ ಈ ವಿದ್ಯಾರ್ಥಿಗಳು ಕೂಡ ನಮಗೆ ಈ ರೀತಿಯಾಗಿ ಆ ಶೂ ಅನ್ನು ಧರಿಸಬಾರ್ದು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಹೇಳಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಮಾತಿಗೆ ಮಾತು ಆಗಿದೆ. ಆ 2 ವಿದ್ಯಾರ್ಥಿಗಳನ್ನು ಸುಮಾರು 6 ಮಂದಿ ಸೀನಿಯರ್ ವಿದ್ಯಾರ್ಥಿಗಳು ಮನ ಬಂದಂತೆ ಹಲ್ಲೆಯನ್ನು ಮಾಡಿದ್ದಾರೆ. ಈ ವಿಚಾರ ದೊಡ್ಡದಾಗ್ತಾ ಇದ್ದಂತೆ ಅವರ ಕುತ್ತಿಗೆ ನೋವು ಕೂಡ ಬಹಳಷ್ಟು ತೀವ್ರವಾಗಿ ಕಾಡಿದೆ. PGಯ ವಾರ್ಡನ್ ನಿನ್ನೆ ರಾತ್ರಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಆ ಥಳಿತಕ್ಕೊಳಗಾದಂಥ 2 ವಿದ್ಯಾರ್ಥಿಗಳನ್ನು ಸೇರಿದ್ದಾರೆ. ಅಲ್ಲಿಗೆ ಈ ಪ್ರಕರಣ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯ ಮೆಟ್ಟಿಲು ಹೇರಿದೆ. ಇವತ್ತು ಆ ಕಾಲೇಜಿಂದ 6 ಮಂದಿ ವಿದ್ಯಾರ್ಥಿಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಸಂತ್ರಸ್ತ ವಿದ್ಯಾರ್ಥಿಗಳಿಂದ ಕೂಡ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಆವಾಗ ಅವರು ಬಹಳಷ್ಟು ಭಯಾನಕವಾದ ಸತ್ಯಗಳನ್ನು ಹೇಳಿದ್ದಾರೆ. ರ್ಯಾಗಿಂಗ್ ವಿಚಾರದಲ್ಲಿ ತಮ್ಮ ಕಾಲೇಜಿನಲ್ಲಿ, ತಮ್ಮ ಹಾಸ್ಟೆಲ್ಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪೊಲೀಸರ ಬಳಿ ಪಿನ್ ಆಗಿ ಮಾಹಿತಿಯನ್ನು ಹೇಳಿದ್ದಾರೆ. 2 days ago I have told you, right, don't wear Chelsea boots inside the campus, from campus. I said I don't know who you are, I'm not from your campus, I work in Forum Mall cafe, like that. I was in panic, so I told a lie. After that, one of the senior go and like that, one here, one here, like 3 persons. He middle. One of the senior kept his neck and wreck his neck, and one of the senior bitten me like wooden stick. And after that I have panicked and I called my PG owner. I mean my PG warden, Shijin, is outside. After that we go to PG. His neck was like, he said it's broken, he have big pain. After that our PG owner said we can go to Highland Hospital and admit there. ನಿನ್ನೆ ಥಳಿತಕ್ಕೊಳಗಾದಂಥ ವಿದ್ಯಾರ್ಥಿಗಳು, ಅವರು ಪ್ರಥಮ ವರ್ಷದ ಡಿಪ್ಲೊಮಾ ವಿದ್ಯಾರ್ಥಿಗಳು. ಇವರಿಗೆ ಈ ರ್ಯಾಗಿಂಗ್ ಅನ್ನುವಂಥದ್ದು ಬಹಳ ಮೊದಲಾಗಿ ಕಾಡ್ತಾ ಇರುವಂಥದ್ದು. ಅವರು ಹೇಳ್ತಾ ಇದ್ದಾರೆ, ಕೇರಳದ ವಿದ್ಯಾರ್ಥಿಗಳೇ ಕೇರಳದ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದರೆ ಆ ಕಾಲೇಜಿಗೆ ಪ್ರಥಮ ವರ್ಷದ ವಿದ್ಯಾಭ್ಯಾಸಕ್ಕೆ ಬರುವಂಥ ಕೇರಳದ ಮೂಲದ ವಿದ್ಯಾರ್ಥಿಗಳನ್ನು ಅದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ತೃತೀಯ ವರ್ಷದ ಕೇರಳ ಮೂಲದ ವಿದ್ಯಾರ್ಥಿಗಳೇ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ ಎಂಬ ಒಂದು ಭಯಾನಕ ಸತ್ಯವನ್ನು ಹೊರಹಾಕಿದ್ದಾರೆ. ಜೊತೆಗೆ ಜೂನಿಯರ್ಗಳು ಬಂದರೆ ಆ ಸೀನಿಯರ್ ವಿದ್ಯಾರ್ಥಿಗಳು ತಮ್ಮ PGಗೆ ಅವರನ್ನು ಕರೆಸ್ಕೊಳ್ತಾರೆ. ಅಲ್ಲಿ ಸ್ವಚ್ಛ ಮಾಡೋದಾಗಿರ್ಬೋದು, ಅಥವಾ ಫ್ಯಾನನ್ನು ಕೇವಲ ಉಸಿರಿನಲ್ಲಿ ನಿಲ್ಲಿಸೋದಾಗಿರ್ಬೋದು, LED ಬಲ್ಬ್ಗೆ ಗಾಳಿಯನ್ನು ಹಾಕೋದು, ಜೊತೆಗೆ ಬುಲೆಟನ್ನು ಯಾವ ರೀತಿಯಾಗಿ ಓಡಿಸ್ತಿ ಅದೇ ರೀತಿಯಾಗಿ ಮಾಡಿ ತೋರಿಸಬೇಕು ಅನ್ನೋ ಹೇಳೋದು, ಈ ರೀತಿಯಾಗಿ ವಿಚಿತ್ರವಾದ ಹಿಂಸೆಗಳನ್ನು ಕೊಡ್ತಾ ಇದ್ರು. ಇನ್ ಕೇಸ್ ಅದನ್ನು ಮಾಡೋಕೆ ಆಗಿಲ್ಲ ಅಂತ ಹೇಳಿದರೆ ಆತನನ್ನು ಅರಬೆತ್ತಲೆಯಾಗಿ ನಿಲ್ಲಿಸ್ತಾ ಇದ್ರು, ಹೊಡಿತಾ ಇದ್ರು ಎಂಬೆಲ್ಲ ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ತಮಗೆ ಈ ರೀತಿಯಾಗಿ ಆಗಿದೆ, ಭಯಗೊಂಡು ನಾವು ಆಸ್ಪತ್ರೆಗೆ ಸೇರಿಸಿದ್ದೇವೆ. ಜೊತೆಗೆ
ಪೊಲೀಸರು ಬಂದು ನಮ್ಮ ಜೊತೆ ಮಾಹಿತಿಯನ್ನು ಕೇಳಿದ್ದಾರೆ. ಆದರೆ ಈ ವಿಚಾರವನ್ನು ಯಾರಿಗೂ ಹೇಳದೆ ಇಂದಿಗೂ ನೂರಾರು ವಿದ್ಯಾರ್ಥಿಗಳು ಆ ಕ್ಯಾಂಪಸ್ನೊಳಗೆ ಚಿತ್ರಹಿಂಸೆಯನ್ನು ಅನುಭವಿಸಿದ್ದಾರೆ. ಇಂತಹ ಹಲವು ಘಟನೆಗಳು ನಮ್ಮ ಕಣ್ಣ ಮುಂದೆ ಆಗ್ತಾ ಇದೆ ಎಂಬ ಭಯಾನಕವಾದ ವಿಚಾರವನ್ನು ಆ ಸಂತ್ರಸ್ತ ವಿದ್ಯಾರ್ಥಿಗಳು ಪೊಲೀಸರ ಮುಂದೆ ತೆರೆದಿಟ್ಟಿದ್ದಾರೆ. ಹಾಗಾಗಿ ಮಂಗಳೂರಲ್ಲಿ ಮತ್ತೆ ಕಾನೂನು ಸುವ್ಯವಸ್ಥೆ ಎಲ್ಲಿ ತಪ್ತಾ ಇದೆಯಾ, ಅದು ದಾರಿ ತಪ್ತಾ ಇದೆ ಎಂಬ ಆತಂಕ ಕೂಡ ಎದುರಾಗ್ತಾ ಇದೆ. ಇದಕ್ಕೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಲೇಜ್ ಅವ್ರದ್ದು ಕರ್ತವ್ಯ ಇದೆ. ಅಲ್ಲಿ ಏನಾಗಿದೆ, ವಾರ್ಡನ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಆ್ಯಂಟಿ ರ್ಯಾಗಿಂಗ್ ಸ್ಕ್ವಾಡ್, ಅವ್ರದ್ದೇ ಆ್ಯಂಟಿ ರ್ಯಾಗಿಂಗ್ ಸ್ಕ್ವಾಡ್ ಇರ್ತದೆ ಕಾಲೇಜಲ್ಲಿ. ಅವ್ರೇನು ಮಾಡ್ತಾಯಿದ್ದಾರೆ ಅವರು ನೋಡಬೇಕು. ಪೊಲೀಸರು ಅವ್ರ ಹತ್ರ ರೆಫರೆನ್ಸ್ ಅಂತ ತೊಗೊಳ್ಬೇಕು. ನಿಮ್ಮ ಕಾಲೇಜಲ್ಲಿ ಏನು ಆಗ್ತಾ ಇದೆ ಅನ್ನೋದಂಥ ರಿಪೋರ್ಟನ್ನು ಪೊಲೀಸರು ತೊಗೊಳ್ಬೇಕು. ಅಗತ್ಯ ಇದ್ದರೆ ಪೊಲೀಸರು ಬರಬೇಕು. ಅವ್ರನ್ನ ದೊಡ್ಡ ವಿಷಯನಲ್ಲ ಇದನ್ನು ತಡಿಲಿಕ್ಕೆ. ಇವರಿಗೆ ವಿಲ್ ಪವರ್ ಬೇಕು. ಪೊಲೀಸ್ ಇಲಾಖೆಗೆ ಮತ್ತು ರಾಜಕಾರಣಿಗಳಿಗೆ ವಿಲ್ ಪವರ್ ಇದ್ದರೆ ಆಗ್ತದೆ. ಡ್ರಗ್ಸ್ ಸಹ ಅದೇ ರೀತಿ ಇದೆ. ಡ್ರಗ್ಸ್ ಈಗ ಹೇಗೆ ರ್ಯಾಗಿಂಗ್ ಇದೆ ಅದೇ ರೀತಿ ಡ್ರಗ್ಸು ಸಹ ಎಲ್ಲ ಕಡೆ ಸಿಗ್ತಾ ಇದೆ. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದ್ದಾರೆ, ಖಾಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, 6 ತಿಂಗಳಿಗೆ ಒಂದು ಸತಿ ಏನೋ ಒಂದು ಕಡೆ ಹಿಡಿತಾರೆ, ಬಿಡ್ತಾರೆ. ಈಗ ನಿನ್ನೆ ಸ್ಟೂಡೆಂಟ್ಸ್ ಗಲಾಟೆ ದೊಡ್ಡದಾದ ಕಾರಣ ಹಿಡಿದ್ರು, ಅರೆಸ್ಟ್ ಮಾಡಿದರು. ಈಗ ಪೊಲೀಸರ ಗಮನಕ್ಕೆ ಬರದಿರುವಂಥ ಎಷ್ಟೋ ಕೇಸ್ಗಳಿದೆ. ಹೆಲ್ಪ್ಲೈನಿಗೆ ಅವ್ರು ಫೋನ್ ಮಾಡ್ತಾಯಿಲ್ಲ ಮಕ್ಕಳು. ಪೊಲೀಸರು ಪ್ರೋಆ್ಯಕ್ಟಿವ್ ಆಗಿ ಆಗಬೇಕು. ಇನ್ಸ್ಟಿಟ್ಯೂಷನ್ಸ್ ಅವ್ರ ಹತ್ರ ಇವ್ರಿಗೆ ಮಾತಾಡಬೇಕು. ನಿಮ್ಮಲ್ಲಿ ಏನಾಗ್ತಾಯಿದೆ, ಏನಾಗ್ತಾ ಇಲ್ಲ, ಅಲ್ಲಿ ಹೋಗಿ ಇಂಟರ್ವ್ಯೂ ಮಾಡಬೇಕು. ಸ್ಟೂಡೆಂಟ್ಸ್ ಹತ್ರ ಬೇರೆ ಆಗಿ ಮಾತಾಡಬೇಕು. ಒಂದು ಪೊಲೀಸ್ ಸಾಕಿದ್ದಕ್ಕೆ ಒಂದು ಕಾಲೇಜಿಗೆ ಹೋಗಿ ಮಾತಾಡಿ ಬರಲಿಕ್ಕೆ. ಪೊಲೀಸರಾಗಿ ಆ್ಯಕ್ಷನ್ ತೆಗಿತಾ ಇಲ್ಲ. ಅವ್ರು ತೆಗಿಲೇಬೇಕಲ್ಲ, ಹೋಗಿ ಮಾಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಕೇರಳ ಸ್ಟೂಡೆಂಟ್ಸ್ ಅಂತ ಹೇಳಿ ಮಾತ್ರ ಅಲ್ಲ, ಸ್ಟೂಡೆಂಟ್ಸ್ನ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲಿರ್ತಾರೆ ಅಲ್ಲಿ ಹೋಗಿ ಇವರು ಸ್ವಲ್ಪ ಗಮನ ಹರಿಸ್ಬೇಕು. ಗಮನ ಹರಿಸಿದ್ರು ಸಾಕತ್ತೆ. ಪೊಲೀಸ್ ಪ್ರೆಸೆನ್ಸ್ ಇದ್ರೂ ಸಹ ಅವ್ರು ಹೆದರ್ತಾರೆ ಸ್ಟೂಡೆಂಟ್ಸು. ಪೊಲೀಸ್ ಪ್ರೆಸೆನ್ಸ್ ಅಲ್ಲೊಂದು ಜೀಪಾ ಬೀಟಾ ಏನಾದರೂ ಜಾಸ್ತಿ ಮಾಡ್ತಾಯಿದ್ರೆ ಸಾಕಾಗ್ತದೆ. ಪ್ರತಿಯೊಂದು ಕಾಲೇಜಿನಲ್ಲೂ ಕೂಡ ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಅಂತ ಇರುತ್ತೆ. ಆ ಕಮಿಟಿಯವರು ಸ್ಟ್ರಿಕ್ಟ್ ಆಗಿ ಕಾಲೇಜನ್ನು ಮಾನಿಟರ್ ಮಾಡಬೇಕಾಗತ್ತೆ. ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ಅವರಿಗೆ ಪರಿವರ್ತನೆ ಅಂದರೆ ಯಾರು ಈ ರೀತಿಯಾಗಿ ಅನ್ಯಾಯಕ್ಕೊಳಗಾಗ್ತಾರೆ ಅಥವಾ ಯಾರ ಮೇಲೆ ದೌರ್ಜನ್ಯ ಆಗಿದೆ ಅವರು ಧೈರ್ಯದಿಂದ ಬಂದು ಆ ಕಮಿಟಿಯ ಮುಂದೆ ಹೇಳಬೇಕು. ಆದರೆ ಅಂತಹ ಕಮಿಟಿ ಯಾವುದೇ ಇಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಕಾಲೇಜಿನೊಳಗೆ ಪೊಲೀಸರು ಆ ಪ್ರವೇಶವನ್ನು ಮಾಡಬಾರ್ದು ಎಂಬ ನಿಯಮದ ಇದೇ ಒಂದು ರೀತಿಯಾಗಿ ಲಾಭವನ್ನು ಇಟ್ಕೊಂಡು ರ್ಯಾಗಿಂಗ್ ಮಾಡೋ ವಿದ್ಯಾರ್ಥಿಗಳು ನಿರಂತರವಾಗಿ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಬೇಕು. ಎಲ್ಲ ಕಾಲೇಜುಗಳಿಗೆ ಹೋಗಿ ರ್ಯಾಗಿಂಗ್ ಎಂಬ ಪೆಡಂಭೂತದ ಬಗ್ಗೆ ಅದರ ಬಗ್ಗೆ ಆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಬೇಕು. ಜೊತೆಗೆ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಆಗಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಬೇಕು ಎಂಬ ಆಗ್ರಹವನ್ನು ಭರತ್ ಶೆಟ್ಟಿ ಅವರು ವ್ಯಕ್ತಪಡಿಸ್ತಿದ್ದಾರೆ. ವೀಕ್ಷಕರೇ, ಮಂಗಳೂರಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಇದ್ದಾರೆ, ನಮ್ಮ ರಾಜ್ಯದವರು, ಜೊತೆಗೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿದ್ದಾರೆ. ಎಷ್ಟೋ ಒಂದು ಚಂದದವಾದ ಕನಸನ್ನು ಕಟ್ಟಿಕೊಂಡು ಮಂಗಳೂರಿಗೆ ಬಂದು ಇಲ್ಲಿ ಉತ್ತಮವಾದ ಶಿಕ್ಷಣ ಪಡೆದು ತಮ್ಮ ಭವಿಷ್ಯವನ್ನು ಉತ್ತಮಗೊಳಿಸಬೇಕೆಂಬ ಆಸೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಆದರೆ ಇಲ್ಲಿ ರ್ಯಾಗಿಂಗ್ ಅನ್ನುವಂಥ ಒಂದು ರೀತಿಯಾಗಿ ಭಯ ಅವರನ್ನು ಆವರಿಸಿರುತ್ತೆ. ಹಾಗಾಗಿ ಕಾಲೇಜಿನ ಒಳಗಾಗಿ ಗೌಪ್ಯವಾಗಿರುವಂಥ, ಕಾಲೇಜಿನ ಒಳಗೆ ಬಹಳಷ್ಟು ಸೂಕ್ಷ್ಮವಾಗಿರುವಂಥ ಈ ವಿಚಾರವನ್ನು ಬಯಲಿಗೆಳಬೇಕು. ಜೊತೆಗೆ ಹಾಸ್ಟೆಲ್ಗಳಲ್ಲಿ ಗುಪ್ತವಾಗಿರುವಂಥ ರ್ಯಾಗಿಂಗ್ ಎಂಬ ಪೆಡಂಭೂತವನ್ನು ಹೊಡೆದೋಡಿಸಬೇಕು. ಇದಕ್ಕೆ ಪೊಲೀಸರು ಕೂಡ ಪೂರ್ಣ ಪ್ರಮಾಣದಲ್ಲಿ ಮನಸ್ಸು ಮಾಡಬೇಕು ಎಂಬ ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.